ನಮಸ್ತೆ ಸ್ನೇಹಿತರೆ, ಸ್ಟೋರೀಸ್ ಬೈ ಸುಮಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಸುಮಲತಾ ಪೂಜಾರಿ. ತಾಯಿಯ ಮಹತ್ವವನ್ನು ಸಾರುವಂತಹ ಮತ್ತೊಂದು ಒಳ್ಳೆಯ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ತಾಯಿಯಾದವಳು ತನ್ನ ಮಕ್ಕಳಿಗೋಸ್ಕರ ತನ್ನ ಜೀವನದುದ್ದಕ್ಕೂ ತುಂಬಾ ಕಷ್ಟಪಡ್ತಾ ಇರ್ತಾಳೆ. ಹಾಗೆ ಪ್ರತಿಯೊಂದು ಕ್ಷಣದಲ್ಲೂ ತನ್ನ ಮಕ್ಕಳ ಏಳಿಗೆಯನ್ನೇ ಬಯಸ್ತಾಳೆ. ಆದರೆ ಆ ತಾಯಿಯ ಕಷ್ಟ ಅನ್ನೋದು ಮಕ್ಕಳಿಗೆ ಅರ್ಥ ಆಗದೆ ಹೋದಾಗ ಏನಾಗುತ್ತೆ ಅನ್ನೋದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಆಗಿರುವಂತಹ ಈ ಸ್ಟೋರಿಯನ್ನ ನಾನಿಂದು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಕಥೆಯ ಮುಖ್ಯ ಪಾತ್ರಧಾರಿ ರಾಮು. ಅಲಸೂರಿನ ಸೋಮೇಶ್ವರ ದೇವಸ್ಥಾನದಿಂದ 2 ಕ್ರಾಸ್ ಆಚೆಗೆ ಈ ರಾಮುವಿನ ಮನೆ ಇತ್ತು. ಆ ಮನೆಯಲ್ಲಿ ರಾಮು ಮತ್ತು ಅವನ ತಾಯಿ ಇಬ್ಬರೇ ವಾಸವಾಗಿರ್ತಾರೆ. ಯಾಕೆಂದ್ರೆ ರಾಮು ಹುಟ್ಟಿದಂತಹ 2 ತಿಂಗಳಲ್ಲಿ ಆತನ ತಂದೆ ತೀರಿಕೊಂಡಿರ್ತಾರೆ. ಹಲವಾರು ಮನೆಯಲ್ಲಿ ಪಾತ್ರೆಗಳನ್ನು ತೊಳೆದು ಆ ವಿಧವೆ ತಾಯಿ ತನ್ನ ಮಗುವನ್ನು ಸಾಕ್ತಾ ಇರ್ತಾಳೆ. ಆ ತಾಯಿಗೆ ಒಂದು ಕಣ್ಣಿರೋದಿಲ್ಲ. ಹಾಗಾಗಿ ಅವಳು ಸ್ವಲ್ಪ ನೋಡಲಿಕ್ಕೆ ಸ್ವಲ್ಪ ಕುರೂಪಿಯಾಗಿರ್ತಾಳೆ. ಹಾಗೆ ಇವಳೆಲ್ಲಾದರೂ ಹೊರಗಡೆ ಹೋದಾಗ ಜನರೆಲ್ಲರೂ ಇವಳು ಎದುರು ಬಂದ ತಕ್ಷಣ ಅಯ್ಯಯ್ಯೋ ಕುರುಡಿ ಅಂತ ಹೇಳಿ ದೂರ ದೂರ ಹೋಗ್ತಾ ಇದ್ರು. ಆದರೆ ಇದೆಲ್ಲವನ್ನ ಯಾವುದನ್ನ ಕೇಳಿಸ್ಕೊಳ್ದೆ ಆಕೆ ತನ್ನ ಪಾಡಿಗೆ ತಾನು ಹೋಗ್ತಾ ಇದ್ದು, ನನ್ನ ಮಗನನ್ನು ನಾನು ಸಾಕಬೇಕು, ಅವನನ್ನೊಂದು ಒಳ್ಳೆಯ ಹಂತಕ್ಕೆ ತರಬೇಕು, ನನ್ನ ಮಗನನ್ನು ನಾನು ಒಳ್ಳೆಯ ಒಂದು ದಾರಿಯಲ್ಲಿ ನಡೆಸಬೇಕು, ಅವನನ್ನ ಪ್ರೀತಿಯಿಂದ ಸಾಕಬೇಕು, ಇಷ್ಟೇ ಬಿಟ್ಟರೆ ಅವಳಿಗೆ ಬೇರೆ ಯಾವುದು ಪ್ರಪಂಚದಲ್ಲಿ ಬೇಕಾಗಿರೋದಿಲ್ಲ. ಹಾಗಾಗಿ ಜನರು ಎಷ್ಟೇ ನಿಂದನೆ ಮಾಡಿದ್ರು, ಇವಳನ್ನ ಕುರೂಪಿ ಅಂತ ಏನೇ ಅಂದ್ರೂ ಕೂಡ ಅವಳ ಎಲ್ಲವನ್ನ ಯಾವುದನ್ನ ಇವಳು ಕೇಳಿಸ್ಕೊಳ್ದೆ ತನ್ನ ಪಾಡಿಗೆ ತಾನು ಜೀವನವನ್ನ ನಡೆಸ್ತಾ ಇದ್ಲು. ಹಾಗೆ ಇವಳಿಗಿದ್ದದ್ದು ಒಬ್ಬನೇ ಮಗ ಅಲ್ವಾ, ಗಂಡನಂತೂ ಕಳ್ಕೊಂಡಿದ್ದಾಳೆ. ಹಾಗೆ ಮಗ ಒಬ್ಬ ಇರೋದು, ಅವನನ್ನ ತುಂಬ ಚೆನ್ನಾಗಿ ಸಾಕಬೇಕು, ಅವನ ಆಸೆಯನ್ನೆಲ್ಲವನ್ನ ಪೂರೈಸಬೇಕು, ಅವನಿಗೆ ಬೇಡಿಕೆ ಅಂದರೆ ಅವನು ಏನು ಕೇಳ್ತಾನೆ ಅದನ್ನೆಲ್ಲವನ್ನ ಅವನಿಗೆ ಕೊಡಿಸ್ಬೇಕು, ಅವನೊಂದು ಒಳ್ಳೆಯ ಶಾಲೆಯಲ್ಲಿ ಕಲಿಸ್ಬೇಕು, ಹಾಗೆ ಅವನನ್ನ ಶಾಲೆಯ ಗೇಟ್ನವರೆಗೆ ಕರ್ಕೊಂಡು ಹೋಗಿ ಅವನನ್ನ ಶಾಲೆಯ ಒಳಗೆ ಬಿಟ್ಟು ಟಾಟಾ ಬಾಯ್ ಅಂತ ಹೇಳಿ ಬರಬೇಕು ಅನ್ನೋದು ಇವಳ ಕನಸಾಗಿತ್ತು. ಅದಕ್ಕೋಸ್ಕರ ಈಕೆ ತುಂಬಾ ಕಷ್ಟಪಡ್ತಾ ಇದ್ಲು. ಹಾಗೆ ದುಡ್ಡು ಕೊನೆಗೆ ಹೊಂದಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದಾಗ 10 ಜನರಲ್ಲಿ ಕಾಡಿ ಬೇಡಿ ದುಡ್ಡನ್ನ ಹೊಂದಿಸಿ ಕೊನೆಗೂ ಈಕೆ ತನ್ನ ಮಗನನ್ನ ಅಂದರೆ ರಾಮುವನ್ನ ಸ್ಕೂಲಿಗೆ ಸೇರಿಸಿಯೇ ಬಿಟ್ಲು. ಆದರೆ ಆ ರಾಮು ಇದನ್ನಲ್ವಾ, ಅವನು ತನ್ನ ತಾಯಿಯ ಬಗ್ಗೆ ಸಣ್ಣ ವಯಸ್ಸಿನಿಂದಲೂ ತಿರಸ್ಕಾರದ ಮನೋಭಾವವನ್ನು ಬೆಳೆಸ್ಕೊಂಡಿದ್ದ. ಆಕೆ ಕುರೂಪಿ ಅನ್ನೋದೇ ಇದಕ್ಕೆ ಕಾರಣ ಆಗಿರುತ್ತೆ. ಹಾಗೆ ಈಗ ಈ ತಾಯಿಯಂತೂ ತುಂಬಾ ಖುಷಿಯಲ್ಲಿರ್ತಾಳೆ, ಯಾಕಂದ್ರೆ ತನ್ನ ಮಗನನ್ನ ಸ್ಕೂಲಿಗೆ ಸೇರಿಸಿದ್ದೇನೆ ಅಂತ. ಹಾಗೆ ಒಂದು ದಿವಸ ಈ ರಾಮುವಿನ ತಾಯಿ ರಾಮುವನ್ನ ಕರ್ಕೊಂಡು ಸ್ಕೂಲ್ನವರೆಗೆ ಬರ್ತಾಳೆ. ಬಂದು ಗೇಟಿನ ಒಳಗೆ ಕಳಿಸಿ, ಮಗನೇ ಟಾಟಾ ಬಾಯ್, ನಾನು ಸಾಯಂಕಾಲ ಬರ್ತೇನೆ, ಹುಷಾರು ಮಗನೇ ಅಂತ ಹೇಳಿ ಅವಳನ್ನ ಕಲಿಸ್ಕೊಡ್ತಾಳೆ. ಅಷ್ಟೊತ್ತಿಗಾಗಲೇ ಈ ರಾಮುವಿನ ಸ್ನೇಹಿತರು ಇವಳ ತಾಯಿಯನ್ನ ನೋಡ್ತಾರೆ. ನೋಡಿ, ಏನೋ ರಾಮು, ನಿನ್ನ ತಾಯಿ ಕುರುಡಿನ, ಅಯ್ಯೋ ಕುರೂಪಿನ ಅಂತ ಹೇಳಿ ನಗ್ತಾರೆ. ರಾಮುವಿಗೆ ಇದನ್ನ ಕೇಳಿ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ತಕ್ಷಣ ರಾಮು ತನ್ನ ತಾಯಿಯ ಹತ್ರ ಬಂದು ಒಂದು ತಿರಸ್ಕಾರದ ನೋಟವನ್ನ ಬೀರಿ ಅಲ್ಲಿಂದ ಹೊರಟು ಹೋಗ್ತಾನೆ. ಅವನು ಮನದಲ್ಲಿ ಅನ್ಕೋತಾನೆ, ಯಾಕಾದ್ರೂ ಈ ತಾಯಿ ಇನ್ನೂ ಬದುಕಿದ್ದಾಳೆ, ಇವಳು ಸತ್ತಾದ್ರೂ ಹೋಗ್ಬಾರ್ದಿತ್ತ ಅಂತ ಅನ್ಕೊಂಡು ಅವನು ಸ್ಕೂಲಿಗೆ ಹೋಗ್ತಾನೆ. ಹೀಗೆ ಅವತ್ತು ಸ್ಕೂಲ್ ಮುಗಿತದೆ. ಸ್ಕೂಲಿಂದ ಹೊರಬಂದಂತಹ ರಾಮು ಅವನು ಅವತ್ತೊಂದು ನಿರ್ಧಾರಕ್ಕೆ ಬಂದಿರ್ತಾನೆ. ನನಗೆ ಇನ್ನು ಈ ತಾಯಿ ಜೊತೆ ಇರಲಿಕ್ಕೆ ಆಗೋದಿಲ್ಲ, ಇವಳು ನನಗೆ ಬೇಡವೇ ಬೇಡ, ಈ ಕುರೂಪಿಯಿಂದಾಗಿ ನನ್ನ ಜೀವನದುದ್ದಕ್ಕೂ ನಾನು ಅಪಹಾಸ್ಯಕ್ಕೀಡಾಗಬೇಕಾಗ್ತದೆ, ಹಾಗಾಗಿ ಇವಳಿಂದ ದೂರ ಇರೋದೇ ನಾನು ಒಳ್ಳೆಯದು, ಈ ಅಮ್ಮನ ಸಾಂಗತ್ಯ ನನಗೆ ಬೇಡವೇ ಬೇಡ ಅಂತ ಅವನು ನಿರ್ಧಾರ ಮಾಡ್ತಾನೆ. ಅವತ್ತಿಂದ ಅವನ ತಾಯಿಯಲ್ಲಿ ಮಾತಾಡೋದನ್ನೇ ಬಿಡ್ತಾನೆ. ಮಾತು ಬಿಟ್ಟ ತಕ್ಷಣ ತಾಯಿಗೆ ತುಂಬ ನೋವಾಗುತ್ತೆ. ಅವಳು ಕಾಡಿ ಬೇಡಿ ಏನೇ ಮಾತಾಡಿದ್ರು ಇವನು ಅದಕ್ಕೆ ಪ್ರತ್ಯುತ್ತರ ಕೊಡೋದೇ ಇಲ್ಲ. ಇದರಿಂದ ಬೇಜಾರಾದಂತಹ ತಾಯಿ ಒಂದು ದಿವಸ ಕೇಳಿಯೇ ಬಿಡ್ತಾಳೆ, ಯಾಕೆ ಮಗ, ನನ್ನ ಹತ್ರ ಯಾಕೆ ನೀನು ಮಾತಾಡ್ತಾ ಇಲ್ಲ, ನನ್ನಿಂದ ಏನಾದರೂ ತಪ್ಪಾಗಿದೆಯಾ, ನನಗಂತೂ ತುಂಬ ಬೇಜಾರಾಗ್ತಿದೆ ಮಗ, ಯಾಕೆ ನೀನು ಮಾತಾಡ್ತಾ ಇಲ್ಲ ಅಂತ. ಅದಕ್ಕೆ ರಾಮು ಹೇಳ್ತಾನೆ, ನೋಡು, ನೀನು ಕುರೂಪಿ, ನಿನ್ನ ಮುಖ ಚೆನ್ನಾಗಿಲ್ಲ, ಹಾಗಾಗಿ ನೀನು ನನ್ನ ಜೊತೆ ಬಂದರೆ ನನಗೆ ಅವಮಾನ ಆಗ್ತದೆ. ನನ್ನ ಗೆಳೆಯರು ನಿನ್ನನ್ನು ನೋಡಿ ಅಪಹಾಸ್ಯ ಮಾಡುವ ಬದಲು ಇದಕ್ಕಿಂತ ನಿನ್ಗೆಲ್ಲಾದ್ರೂ ಹೋಗಿ ಸಾಯಬಾರ್ದಾ ಅಂತ ಹೇಳಿ ರಾಮು ತನ್ನ ತಾಯಿಯಲ್ಲಿ ಹೇಳ್ತಾನೆ. ತನ್ನ ಮಗ ವಯಸ್ಸಿಗೆ ಮೀರಿದ ಮಾತುಗಳನ್ನು ಆಡುತ್ತಿರುವುದನ್ನು ನೋಡಿ ರಾಮುವಿನ ತಾಯಿಗೆ ತುಂಬ ಬೇಜಾರಾಗುತ್ತೆ. ಆದರೂ ತನ್ನ ಮಗನೇ ಅಲ್ವಾ ಅಂತ ಹೇಳಿ ಅವಳು ಸಹಿಸ್ಕೊಳ್ತಾಳೆ. ಹೀಗೆ ಮುಂದೆ ಶಾಲೆಗೆ ಹೋಗ್ತಿದ್ದಂತಹ ರಾಮು ಜವಾಹರ್ ನವೋದಯ ವಿದ್ಯಾಲಯದ ಪರೀಕ್ಷೆಗೆ ಬರೆದು ಪಾಸ್ ಕೂಡ ಆಗ್ತಾನೆ. ಪರೀಕ್ಷೆಯಲ್ಲಿ ಪಾಸಾದಂತಹ ರಾಮು ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಬಂದದ್ದೇ ಅವನ ಅದೃಷ್ಟವೇ ಕುಲಾಯಿಸ್ತು. ತುಂಬ ಕಷ್ಟಪಟ್ಟು ತುಂಬ ಶ್ರದ್ಧೆಯಿಂದ ಓದ್ತಾನೆ. ತನ್ನ ತಾಯಿಯಿಂದ ದೂರ ಇರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವನು ಹೆಚ್ಚೆಚ್ಚು ಶ್ರಮ ವಹಿಸಿ ಓದಲಿಕ್ಕೆ ಶುರು ಮಾಡ್ತಾನೆ. ಹೀಗೆ
ತಾನು ಕಷ್ಟಪಟ್ಟು ಓದಿದ ಪರಿಣಾಮ ರಾಮು ತನ್ನ ಓದಿನುದ್ದಕ್ಕೂ ರ್ಯಾಂಕ್ ಸ್ಟೂಡೆಂಟ್ ಆಗಿ ಮುಂದೆ ಬರ್ತಾನೆ. ಅವನ ಡಿಗ್ರಿ ಮುಗ್ದದ್ದೇ ಅವನಿಗೆ ದೆಹಲಿಯಿಂದ ಒಳ್ಳೆಯ ಭಾರೀ ಸಂಬಳದ ಒಂದು ಕೆಲಸವು ಅವನಿಗೆ ಸಿಗ್ತದೆ. ಹೀಗೆ 1-2 ವರ್ಷಕ್ಕೆ ರಾಮು ದೊಡ್ಡ ಹೆಸರನ್ನು ಮಾಡಿದ. ಅವನಿಗೆ ಅವನ ವಿದ್ಯೆ, ರೂಪ, ಹಾಗೆ ಇವನ ಸಂಪಾದನೆ, ಅಧಿಕಾರವನ್ನ ನೋಡಿ ಗಣ್ಯರೊಬ್ಬರು ಅವರ ಮಗಳನ್ನ ಮದುವೆ ಮಾಡಿಕೊಡೋದಕ್ಕೆ ಮುಂದೆ ಬರ್ತಾರೆ. ಆಗ ರಾಮು ಹೇಳ್ತಾನೆ, ನನಗೆ ಹಿಂದು ಮುಂದು ಯಾರೂ ಇಲ್ಲ, ನನಗೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ, ನಾನು ಅನಾಥ ಅಂತ ಹೇಳಿ ಅವರ ಹತ್ರ ಸುಳ್ಳು ಹೇಳಿ ಮದುವೆಗೆ ಅವನು ನನಗೆ ಒಪ್ಪಿಗೆ ಇದೆ ಅಂತ ತಿಳಿಸ್ತಾನೆ. ಹಾಗೆ ಅವ್ರಿಗೂ ಕೂಡ ಅದೇ ಬೇಕಿತ್ತು, ಅಳಿಯ ಬೇಕಿತ್ತು. ಅಳಿಯನ ರೂಪ, ಅವನು ಒಳ್ಳೆ ಕಲ್ತಿದ್ದಾನೆ, ಒಳ್ಳೆ ಅಧಿಕಾರದಲ್ಲಿದ್ದಾನೆ, ಸಂಪಾದನೆ ಮಾಡ್ತಿದ್ದಾರೆ, ಇಷ್ಟೇ ಸಾಕಾಗಿತ್ತು ಅವ್ರಿಗೂ. ಹಾಗಾಗಿ ಅವರ ಮಗಳನ್ನ ಕೊಟ್ಟು ಮದುವೆ ಕೂಡ ಮಾಡ್ತಾರೆ. ಹೀಗೆ ಮದುವೆಯಾಗಿ 1-2 ವರ್ಷದಲ್ಲಿ ಮಕ್ಕಳು ಕೂಡ ಆಗ್ತದೆ. ಹೀಗೆ ಇದರ ಮಧ್ಯೆ ಅವನಿಗೆ ಯಾವುದೋ ಒಂದು ಪ್ರಶಸ್ತಿ ಕೂಡ ಸಿಗ್ತದೆ. ಇದು ಇಡೀ ನಾಡಿನಾದ್ಯಂತ ಪತ್ರಿಕೆಗಳಲ್ಲೂ ಸುದ್ದಿಯಾಗ್ತದೆ. ಹೀಗೆ ಇವನು ಒಂದು ಒಳ್ಳೆಯ ಹಂತಕ್ಕೆ ಬೆಳೆದು ನಿಲ್ತಾನೆ. ಹಾಗೆ ಅವನ ಮನಸ್ಸಲ್ಲಿ ಅನ್ಕೋತಾನೆ, ಈ ಕುರುಡಿ ತಾಯಿಯಿಂದ ದೂರ ಆಗಿ ನಾನೊಂದು ಒಳ್ಳೆ ಹಂತಕ್ಕೆ ತಲುಪಿದ್ದೇನೆ ಅಂತ ಹೇಳಿ ತುಂಬಾ ಖುಷಿ ಪಡ್ತಾನೆ. ಹೀಗೆ ಒಂದು ದಿವಸ ರಾಮು ತನ್ನ ಮಕ್ಕಳೊಂದಿಗೆ ಮನೆಯಲ್ಲಿ ಆಟವಾಡ್ತಾ ಇರ್ತಾನೆ. ಹಾಗೆ ಮನೆಯಿಂದ ಹೀಗೆ ಅವನು ಹೊರಗಡೆ ನೋಡ್ಬೇಕಾದ್ರೆ ಬಾಗಿಲ ಹತ್ರ ಒಂದು ನೆರಳು ಕಾಣಿಸ್ಕೊಳ್ತದೆ. ತಕ್ಷಣ ಅವನು ಬಂದು ನೋಡ್ತಾನೆ. ನೋಡಿ ಅವನಿಗೆ ಆಶ್ಚರ್ಯ ಆಗ್ತದೆ. ಅಯ್ಯೋ, ಇವಳೇ ಅಲ್ವಾ ನನ್ನ ಒಂಟಿಗಣ್ಣಿನ ತಾಯಿ, ಇವಳು ನನ್ನನ್ನು ಹುಡ್ಕೊಂಡು ದಿಲ್ಲಿವರೆಗೂ ಬಂದ್ಲಲ್ವಾ, ಇವಳು ಇಲ್ಲಿ ತನಕ ನನ್ನನ್ನು ಹುಡ್ಕೊಂಡು ಯಾಕೆ ಬಂದಿರ್ಬೋದು, ಮುಂದೆ ನನ್ನ ಜೊತೆ ಉಳಿಯುವಂಥ ಯೋಚನೆ ಏನಾದರೂ ಇರಬಹುದಾ ಅಂತೇಳಿ ತುಂಬ ಸಿಟ್ಕೊಳ್ತಾನೆ. ತಕ್ಷಣ ಅವನು ಹೊರಗೆ ಬಂದು ಹೇಳ್ತಾನೆ, ಏ ಮುದುಕಿ, ನೀನು ಯಾಕಾದರೂ ಇಲ್ಲಿ ತನಕ ಬಂದಿದ್ಯಾ, ಅದು ಹೇಳದೆ ಕೇಳದೆ ಇಷ್ಟು ದೂರ ಯಾಕೆ ಬಂದಿದ್ದಿ ನೀನು, ನಿನ್ನ ಈ ಕುರೂಪ ಮುಖವನ್ನು ಕಂಡ್ರೆ ನಮ್ಮ ಮಕ್ಕಳು ಭಯ ಪಡ್ತಾರೆ, ನೀನು ಈ ತಕ್ಷಣ ಇಲ್ಲಿಂದ ಹೊರಟು ಹೋಗ್ತೀಯಾ ಅಥವಾ ನಿನ್ನ ಕತ್ತು ಹಿಡಿದು ನಾನೇ ಹೊರಗೆ ದಬ್ಲಾ ಅಂತ ಕೇಳ್ತಾನೆ. ಪಾಪ ಆ ತಾಯಿಗೆ ಎಷ್ಟು ನೋವಾಗಿರ್ಲಿಕ್ಕಿಲ್ಲ, ತುಂಬ ನೋವು ಪಡ್ತಾಳೆ ಅವಳು. ಅವಳಿಗೆ ತುಂಬ ಬೇಜಾರಾಗ್ತದೆ. ಅವಳ ಒಂಟಿ ಗಣ್ಣಿಂದ ಹನಿ ಹನಿಯಾಗಿ ನೀರು ಹೊರಹೊಮ್ಮೋದಕ್ಕೆ ಶುರುವಾಗುತ್ತೆ. ತುಂಬ ಸಂಕಟದ ಧ್ವನಿಯಿಂದ ಹೇಳ್ತಾಳೆ, ದೇವರು, ತಪ್ಪಾಯ್ತು ಕಣಪ್ಪ, ನಾನು ಹೀಗೆ ಬಂದ್ಬಿಟ್ಟೆ, ಅಡ್ರೆಸ್ ಮಿಸ್ ಆಗಿ ಹೀಗೆ ಬಂದ್ಬಿಟ್ಟೆ, ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳಿ ಆಕೆ ತನ್ನ ಪಾಡಿಗೆ ತಾನು ಬಂದ ದಾರಿಯಲ್ಲಿ ಹೊರಟು ಹೋಗ್ತಾಳೆ. ಆದರೆ ರಾಮುವಿಗೆ ಆಗಲೂ ತನ್ನ ತಾಯಿಯನ್ನು ನೆನೆದು ಅಯ್ಯೋ ಅಂತ ಅನಿಸ್ಲೇ ಇಲ್ಲ. ಹೀಗೆ 1-1.5 ತಿಂಗಳ ನಂತರ ಒಂದು ಕಚೇರಿಯ ಕೆಲಸದ ನಿಮಿತ್ತ ಅವನು ಮತ್ತೆ ರಾಮು ಬೆಂಗಳೂರಿಗೆ ಬರುವಂತಹ ಪರಿಸ್ಥಿತಿ ಬಂತು. ತಾನು ಬಂದಂತಹ ಕೆಲಸವನ್ನ ಮುಗಿಸಿ ಅವನಿನ್ನು ಹೊರಡಬೇಕು ಅನ್ಕೊಳ್ತಾ ಇರುವಾಗ ಅವನಿಗೆ ಯಾಕೋ ತನ್ನ ಹಳೆಯ ಬದುಕಿನ ನೆನಪು ಸ್ವಲ್ಪ ಕಾಡ್ಲಿಕ್ಕೆ ಶುರುವಾಯಿತು. ಒಂದು ಸಲ ತಾನಿದ್ದಂತಹ ಹಳೆಯ ಮನೆಗೆ ಹೋಗಬೇಕು, ತನ್ನ ಆ ಹಳೆಯ ಮನೆಯನ್ನೊಮ್ಮೆ ನೋಡಬೇಕು, ನನ್ನ ಆ ಒಂಟಿಗಣ್ಣಿನ ಅಮ್ಮ ಈಗ ಇದ್ದಾಲೋ ಇಲ್ಲವೋ, ಅಥವಾ ಏನು ಮಾಡ್ತಾ ಇರಬಹುದು ಅವಳು, ನಾನೀಗ ಹೋದರೆ ಅವಳು ಏನನ್ಕೋತಾಳೆ ಏನು ಅಂತ ಅಂದ್ಕೊಂಡು ಅವನು ಸೀದಾ ತನ್ನ ಹಳೆಯ ಮನೆಯ ಕಡೆಗೆ ಒಮ್ಮೆ ಬರ್ತಾನೆ. ತನ್ನ ಹಳೆ ಮನೆ ಅಂದರೆ ಅಮ್ಮನಿದ್ದಂಥ ಮನೆ ಹಾಗೇ ಇತ್ತು, ಆದರೆ ಒಳಗಡೆ ಅಮ್ಮ ಇರಲಿಲ್ಲ. ಅವನಿಗೆ ಆಶ್ಚರ್ಯ ಆಗ್ತದೆ, ಇವಳು ಎಲ್ಲಿ ಹೋಗಿರ್ಬೋದು ಅಂತ. ಅಕ್ಕಪಕ್ಕದ ಮನೆಯಲ್ಲಿ ವಿಚಾರಿಸ್ತಾನೆ. ಅಕ್ಕಪಕ್ಕದ ಮನೆಯ ಜನರು ಅವನನ್ನು ನೋಡಿದ ತಕ್ಷಣ ಇವನೇ ರಾಮು ಅಂತ ಗುರ್ತು ಹಿಡಿತಾರೆ. ಗುರ್ತು ಹಿಡಿದಂಥ ಅವರು, ನೋಡಪ್ಪ, ನಿಮ್ಮ ಅಮ್ಮ ಅವರು ತೀರ್ಕೊಂಡ್ರು, ಇದಾಗಲೇ 1 ವಾರ ಕಳೆಯಿತು, ಹಾಗೆ ನೀನು ಬಂದರೆ ಈ ಒಂದು ಕವರನ್ನು ನನ್ನ ಮಗನ ಕೈಯಲ್ಲಿ ಕೊಟ್ಟು ಬಿಡಿ ಅಂತ ಹೇಳಿ ಈ ಒಂದು ಕವರನ್ನು ಕೊಟ್ಟಿದ್ದಾಳೆ ಅಂತ ಹೇಳಿ ಅವನ ತಾಯಿ ಕೊನೆಯದಾಗಿ ಕೊಟ್ಟಂತಹ ಒಂದು ಕವರನ್ನು ರಾಮುವಿನ ಕೈಗೆ ಕೊಡ್ತಾರೆ. ರಾಮುವಿಗೆ ಆಶ್ಚರ್ಯ ಆಗ್ತದೆ, ಏನಾಗಿರಬಹುದಿದು, ಯಾಕೆ ನನ್ನ ಕೈಗೆ ಇದನ್ನು ಕೊಡಲಿಕ್ಕೆ ಅವಳು ಹೇಳಿದ್ಲು ಅಂತ ಹೇಳಿ ಅವನು ಅದನ್ನು ಹಿಡ್ಕೊಂಡು ತನ್ನ ಕಾರಲ್ಲಿ ಬಂದು ಕೂತ್ಕೊಂಡು ಅದನ್ನು ಓಪನ್ ಮಾಡಿ ನೋಡ್ತಾನೆ. ಆ ಪತ್ರದಲ್ಲಿ ಹೀಗಿತ್ತು, ಕಂದ, ಕೊನೆಗೂ ನಿನ್ನನ್ನು ನೋಡದೆ ನಾನು ಸತ್ತು ಹೋಗ್ತಾ ಇದ್ದೀನಿ, ನನ್ನನ್ನು ಕ್ಷಮಿಸಿ ಬಿಡು ಕಂದ. ಮಗು, ನಿನಗೆ ಗೊತ್ತಿದೆಯಲ್ಲ, ನಿನ್ನನ್ನು ಬಿಟ್ಟು ನನಗೆ ಬೇರೊಂದು ಪ್ರಪಂಚವೇ ಇರಲಿಲ್ಲ. ನನ್ನ ನೆರಳು, ನನ್ನ ಉಸಿರು, ನನ್ನ ಹೃದಯ ಬಡಿತವೂ ನೀನಾಗಿದ್ದೆ. ಆದರೆ ನೀನು ನನ್ನ ಕುರುಡುತನದ ನೆಪ ಹೇಳಿ ನನ್ನಿಂದ ದೂರವಾಗಿಬಿಟ್ಟೆ, ದೆಹಲಿಗೆ ಹೋಗಿಬಿಟ್ಟೆ, ಅಷ್ಟೆತ್ತರಕ್ಕೆ ಬೆಳೆದು ಬಿಟ್ಟೆ, ಪ್ರಶಸ್ತಿಯನ್ನೂ ತೆಗೆದುಕೊಂಡೆ, ಮದುವೆ ಕೂಡ ಆದೆ. ಆದರೆ ನಾನು ಮಾತ್ರ ನಿನ್ನ ನೆನಪಲ್ಲೇ ಒಂಟಿಯಾಗಿ ಇಲ್ಲಿ ಕಾಲ ಕಳೀತಾ ಇದ್ದೆ. ಆದರೆ ನನಗೆ ಮನಸ್ಸು ತಡಿಲಿಲ್ಲ ಮಗು, ಹಾಗಾಗಿ ನಿನ್ನನ್ನು ಕೊನೆಯ ಬಾರಿ ಒಮ್ಮೆ ನೋಡಲೇಬೇಕು ಅಂತ ಹೇಳಿ ನಿನ್ನ ವೈಭವವನ್ನು, ನಿನ್ನ ಮಕ್ಕಳನ್ನು, ನಿನ್ನ ಸಂಸಾರವನ್ನು ಒಮ್ಮೆ ಕಣ್ತುಂಬ ನೋಡಬೇಕು ಅಂತ ಹೇಳಿ ನಾನು ಹೇಗೋ ಈ ಒಕ್ಕನನ್ನು ಹಿಡ್ಕೊಂಡು ಇಷ್ಟು ಕಷ್ಟಪಟ್ಟು ನಾನು ದೆಹಲಿಗೂ ಬಂದ್ಬಿಟ್ಟೆ. ಕನ್ನಡವಲ್ಲದೆ ಬೇರೆ ಯಾವ ಭಾಷೆಯೂ ಬರದಂತಹ ನಾನು ಬೆಂಗಳೂರಿನ ಬಸ್ ಸ್ಟ್ಯಾಂಡ್ ಬಿಟ್ಟು ಬೇರೊಂದು ಊರನ್ನು ಕಂಡಿರದ ನಾನು ದೆಹಲಿಗೆ ಬಂದದ್ದು, ಅಲ್ಲಿ ವಾರಗಟ್ಟಲೆ ಅಲೆಮಾರಿಯಾಗಿ ಅಳೆದದ್ದು, ಅದು ಹೇಗೋ ನಿನ್ನ ಮನೆಯನ್ನು ಹುಡುಕಿದ್ದು ನನ್ನ ದೊಡ್ಡ ಸಾಹಸ. ಆದರೆ ಒಂದು ಸತ್ಯ ಹೇಳ ಕಂದ,
ನೀನು 1ನೇ ಕ್ಲಾಸ್ನಲ್ಲಿರುವಾಗ ಒಂದು ಅಪಘಾತದ ತೀವ್ರತೆಗೆ ನಿನ್ನ ಒಂದು ಕಣ್ಣೇ ಹೊರಟು ಹೋಗಿತ್ತು. ನೋಡಮ್ಮ, ಅಪಘಾತದ ತೀವ್ರತೆಗೆ ನಿನ್ನ ಮಗ ಒಂದು ಕಣ್ಣನ್ನು ಕಳ್ಕೊಂಡಿದ್ದಾನೆ. ಜೀವನದುದ್ದಕ್ಕೂ ಆತ ಇನ್ನು ಯಾವತ್ತೂ 2 ಕಣ್ಣಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ. ಅವನು ಒಕ್ಕಣಿನವನಾಗಿರ್ತಾನೆ ಅಂತ ಡಾಕ್ಟ್ರು ನನ್ನ ಹತ್ರ ಬಂದು ಹೇಳಿದರು. ಅಯ್ಯೋ, ಬೇಡ ಬೇಡ, ನನ್ನ ಮಗ ಜೀವನದುದ್ದಕ್ಕೂ ಒಕ್ಕಣ್ಣಿನವನಾಗಿರುವುದು ಬೇಡ ಹೇಳಿ ನಾನು ಕೂಲಿ ನಾಲಿ ಮಾಡಿ ಕಂಡವರಲ್ಲಿ ಸಾಲ ಪಡೆದು ಡಾಕ್ಟ್ರ ಕೈಗೆ ತಂದು ಕೊಟ್ಟು, ಡಾಕ್ಟ್ರೇ, ಹೇಗಾದರೂ ಮಾಡಿ ಈ ದುಡ್ಡನ್ನು ಹಿಡ್ಕೊಂಡು ನನ್ನ ಒಂದು ಕಣ್ಣನ್ನು ತೆಗೆದು ನನ್ನ ಮಗನಿಗೆ ಜೋಡಿಸಿ. ನಾನು ಯಾವತ್ತಿದ್ರೂ ಸಾಯೋವಳು, ನನಗೆ ಒಂದು ಕಣ್ಣು ಸಾಕು, ಆದರೆ ಇಡೀ ಪ್ರಪಂಚವನ್ನು ನೋಡಬೇಕು ನನ್ನ ಮಗ, ಅವನು ಖುಷಿಯಾಗಿರಬೇಕು ಡಾಕ್ಟ್ರೇ, ಅವನಿಗೆ ನನ್ನ ಕಣ್ಣನ್ನು ಜೋಡಿಸಿ ಅಂತ ಅವರ ಹತ್ರ ಕೈ ಮುಗಿದು ಕಾಲು ಹಿಡಿದು ಬೇಡ್ಕೊಂಡೆ. ಡಾಕ್ಟ್ರು ಕೂಡ ಆಯಿತು ಅಂತ ಒಪ್ಪಿಗೆ ಸೂಚಿಸಿ ನನ್ನ ಒಂದು ಕಣ್ಣನ್ನು ತೆಗೆದು ನಿನಗೆ ಜೋಡಿಸಿದ್ರು ಮಗನೇ. ಆದರೆ ಈ ಒಂದು ವಿಚಾರವನ್ನು ನಿನಗೆ ತಿಳಿಸಬಾರ್ದು ಅಂತ ನಾನು ನಿರ್ಧಾರ ಮಾಡಿ ಸಾಯುವವರೆಗೂ ಅದನ್ನು ನಾನು ರಹಸ್ಯವಾಗಿ ಇಟ್ಟಿದ್ದೆ. ನಂದೊಂದು ದೊಡ್ಡ ಆಸೆ ಇತ್ತು, ನೀನು ನನ್ನ ಬಾಯಿ ತುಂಬ ಅಮ್ಮ ಅಂತ ಕರಿಬೇಕು ಅಂತ. ಕೊನೆಯದಾಗಿ ನನ್ನನ್ನು ಅಮ್ಮ ಅಂತ ಕರಿತೀಯ ಕಂದ. ನೋಡು, ನೀನು ಅಳ್ಬಾರ್ದು, ಯಾಕಂದರೆ ನಿನ್ನ ಕಣ್ಣಿನಲ್ಲಿ ನಾನಿದ್ದೇನೆ, ನಿನ್ನ ಕಣ್ಣೊಳಗೆ ನಾನು ಬೆರ್ತಿದ್ದೇನೆ ಕಂದ. ನಿನ್ನ ಜೊತೆ ನಾನಿರಬೇಕಾದ್ರೆ ನಿನಗೇನು ಭಯ, ನೀನು ಚಿಂತೆ ಮಾಡಬೇಡ ಮಗನೇ ಅಂತ ಹೇಳಿ ಆ ಪತ್ರದಲ್ಲಿ ಬರೆದಿತ್ತು. ಆ ಪತ್ರವನ್ನು ಓದಿ ಮುಗಿಸಿದ ತಕ್ಷಣ ರಾಮು ಅಮ್ಮ ಎಂದು ಚೀರಿದ. ಗೋಗರಿತಾನೆ, ಅಮ್ಮ ಅಮ್ಮ, ನೀನು ಇಷ್ಟೊಂದು ತ್ಯಾಗಮಯಿ, ನನಗೋಸ್ಕರ ಇಷ್ಟೊಂದು ದೊಡ್ಡ ತ್ಯಾಗವನ್ನು ಮಾಡಿದರೂ ಕೂಡ ನಿನಗೆ ನಾನು ಕಿಂಚಿತ್ತು ಪ್ರೀತಿಯನ್ನು ತೋರಿಸಲಿಲ್ಲ ಅಂಥೇಳಿ ಅವನು ಜೋರಾಗಿ ಹೇಳ್ತಾನೆ. ಕೊನೆಯದಾಗಿ ನಾನು ಹೇಳೋದಿಷ್ಟೇ, ಇಷ್ಟು ಬ್ಯುಸಿಯಾಗಿರ್ತೀವಿ ನಾವು, ತುಂಬ ಕೆಲಸದಲ್ಲಿ ಬ್ಯುಸಿ ಇದ್ದೀವಿ, ಒತ್ತಡದಲ್ಲಿದ್ದೀವಿ, ಅದು ಇದು ಅಂತ ಹೇಳಿ ನಾವು ಅಮ್ಮನ ಬಗ್ಗೆ ಅಸಡ್ಡೆ ತೋರ್ತೇವೆ. ಅಮ್ಮ ಎಂದರೆ ಅಸಡ್ಡೆ, ಅಮ್ಮ ಎಂದರೆ ಅದೇನೋ ತಿರಸ್ಕಾರದ ಭಾವನೆ, ಅಮ್ಮ ಎಂದರೆ ಸಲುಗೆ. ಅಮ್ಮನ ಮೇಲೆ ವಿನಾಕಾರಣ ಸಿಟ್ಟು ಮಾಡಿಕೊಂಡು ಬೈಯೋದು, ಆಕೆಗೆ ಮನಸ್ಸಿಗೆ ನೋವು ಮಾಡೋದು ಯಾವುದೂ ಬೇಡ. ಅಮ್ಮನನ್ನು ಪ್ರೀತಿಸೋಣ. ಅಮ್ಮ ಆದವಳು ತನ್ನ ಜೀವನದುದ್ದಕ್ಕೂ ನಮಗೋಸ್ಕರ ಅಂತೇಳಿ ಅವಳ ಪ್ರಾಣವನ್ನೇ ಮುಡಿಪಾಗಿಡ್ತಾಳೆ. ಎಷ್ಟೇ ಕಷ್ಟ ಇರಲಿ ತನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ಹೇಳಿ ತುಂಬ ಕಷ್ಟಪಡ್ತಾ ಇರ್ತಾಳೆ ನಮ್ಮ ಜೀವನವನ್ನು ರೂಪಿಸೋದಕ್ಕೆ ಅಂತ ಹೇಳಿ. ಹಾಗಾಗಿ ಅಂಥ ತಾಯಿಯನ್ನು ನಾವು ತಿರಸ್ಕಾರದ ಭಾವದಿಂದ ನೋಡ್ತಾ ಇದ್ದರೆ ಇವತ್ತೇ ಅದನ್ನು ನಾವು ಸ್ಟಾಪ್ ಮಾಡೋಣ. ಅಮ್ಮನನ್ನು ದೇವರಂತೆ ಕಾಣೋಣ. ತಂದೆ ತಾಯಿ ಅಂದರೆ ದೇವರಿಗೆ ಸಮಾನ. ಅವರಿಂದ ನಾವು ತುಂಬಾ ಪಡ್ಕೊಂಡಿದ್ದೀವಿ. ಅವರಿಗೆ ಅದನ್ನು ತೀರಿಸೋದಕ್ಕೆ ಸಾಧ್ಯವಾಗದಿದ್ದರೂ ಕೊನೆವರೆಗೂ ಅವರನ್ನು ನಾವು ಪ್ರೀತಿಯಿಂದ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಒಳ್ಳೆಯ ಸ್ಫೂರ್ತಿದಾಯಕ ಕಥೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೆ ಇವತ್ತಿನ ಸ್ಟೋರಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಹೆಚ್ಚು ಜನಕ್ಕೆ ಈ ಸ್ಟೋರಿಯನ್ನು ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಸಿಗೋಣ. ಧನ್ಯವಾದಗಳು.